ನಮಸ್ಕಾರ ಎಲ್ಲ ಆರ್ ಸಿ ಬಿ ಹುಲಿಗಳಿಗೆ ಅವನು ಏನು ಹೇಳ್ಬೇಕು ಏನು ಬಿಡ್ಬೇಕು ಅಂತ ಮಾತುಗಳು ಬರಾಕತ್ತಿಲ್ರಿ. ಇಂಥ ಒಂದು ಮೂಮೆಂಟ್, ಇಂಥ ಒಂದು ತಾಳ್ಮೆ, ಇಂಥ ಒಂದು ಸಮಯಕ್ಕೋಸ್ಕರ 18 ವರ್ಷ ಕಾದಿದ್ದೀವಿ. ಇವತ್ತು ಆ ದಿನ ಬಂದದ. ನಾವು ನಮ್ಮ ಒಂದು ಪ್ಲೇಯರ್ಸ್ಗಳು ಕಣ್ಣಾಗ ನೀರು ನೋಡಿ ಏನೋ ಆಗಾಕತ್ತದ. ಗೊತ್ತಾಗಿತ್ತು, ಟೆನ್ಷನ್ ಆಗಿಕ್ಕಿಲ್ಲ, ಸೋತಾಗಿ ಪರಿಸ್ಥಿತಿ ನಮಗೆ ಎದುರಾಗಿಕ್ಕಿಲ್ರಿ. ಅವ್ನು ಇವತ್ತು ಮಾತ್ರ ಎಂಥದ್ದು ನಾವು ಏನು ಹೇಳಬೇಕು ಏನು ಬಿಡಬೇಕು ಒಟ್ಟ ಗೊತ್ತಾಗತ್ರಿ. ಸೋತು 17 ವರ್ಷ ಸೋತೀವಿ ರೀ. 18ನೇ ವರ್ಷಕ್ಕೆ ಆ ದೇವ್ರ ಎಂಥ ಬಿಡ್ತಾನಂದ್ರೆ ನೆನಪಿಟ್ಕೋರಿ. ನೀ ಈ ಪತಿ ಇವತ್ತು ನೀ ಸೋಲಾಕೈತೆ ಅಂದ್ರೆ ಮಗಳ ನಿನಗೆ ಮುಂದೆ ಒಂದಿನ ಬಂಗಾರ ವಜ್ರ ದಿನಗಳು ಅದಾವ, ಅಲ್ಲಿ ಥರ ನೀ ಕಾಯ್ಬೇಕಂತಂದ ಅಂಥ ಒಂದು ದಿನಗಳು ನಿನಗೂ ಬರ್ತಾವತ್ತ. ಅದು ತೋರಿಸ್ಕೊಟ್ರಿ. ಇವತ್ತು ಅವ್ನು ನಮ್ಮ ಪ್ಲೇಯರ್ಗಳು ಕಣ್ಣಾಗ ನೀರು ಬಂದು ಹೊಟ್ಯಾಗ ಬೆಂಕಿ ಬಿಟ್ಟಂಗೆ ಆಯ್ತು ರೀ. ಇವತ್ತು ಅವ್ನು ತಂದು ಕೇಳಿಸಿ ನಾವು ಬೆಳಗಿಂದ ತಲೆ ಹಾಪಾಗಿ ಜೀವನದ ಎಂದು ದೇವ್ರಿಗೆ ಹೋಗಲ್ಲ. ಇವತ್ತು ನಾವು ನೋಡು ಅಲ್ಲಿ ಇಲ್ಲಿ ದೇವ್ರಿಗೆ ಹೋಗಿ ಬ್ಯಾನರ್ ಗಿನ್ನರ್ ಪೂಜೆ ಮಾಡಿ ತಿರ್ಬ್ಯಾಟ್ ನಿಂತಿದ್ದು ನೋಡಿ ಬ್ಯಾಟಿಂಗ್ ನಾವು ಹೊಟ್ಯಾಗ ಖಾರ ಕಲಿಸ್ದಂಗತಿ. ಈ ವರ್ಷ ಇದು ಹಿಂಗೆ ಆತಲ್ಲ ದೇವ್ರ. ಇದು ಏನೋ ನಮ್ಗೆ ಯಾಕೋ ಉಮ ಇಲ್ಲ, ನಮ್ಗೆ ಹಣಿಬಾರ್ದಾಗಿದ್ದು ಅಂತ ಗೆಲುವನ್ನು ಬರ್ದ ಬಿಟ್ಟಿಲ್ಲ. ನೀ ಏನೋ ಆತದ ಕೂತದು. ಬಟ್ ಎಲ್ಲೋ ಒಂದು ಕಡೆ ಇತ್ತು ನಂಬಿಕೆ ಬಾಲರ್ಸ್ಗಳು ಎತ್ತರು ಅವನ ಹಾಕಿ ತಿರ್ಬ್ಯಾಳೆ ಕಟ್ಟೋದು ಹೋದ್ರೆ ಯಾವ ಬಾಲರ್ಸು ಕಮ್ಮಿ ಇಲ್ಲ. ನಾವು ಚಲೋ ಹೋಗುದಿಲ್ಲಪ್ಪ. ಯಾವ ಬಾಲರ್ಸು ಇವತ್ತು ನಾವು ಕಡೆ ಕಳಿಸುವಂಗಿಲ್ಲ. ಎಲ್ಲರೂ ಅವ್ರು ಹಾಕಿ ತಿರ್ಬ್ಯಾಡಿ ಹೋಗೋದ್ರು. ಏನು ಹೇಳ್ಬೇಕು, ಆ ಕಡೆ ಎದುರಾ ಟೈಮ್ದಂತೂ ನಾವು ಬೇಯಕ್ಕೆ ಹೋಗಂಗಿಲ್ಲ. ಆ ಕಡೆ ಪ್ಲೇಯರ್ಗಳು ನೋಡ್ರಿ ನಮ್ಗೆ ಹೊಟ್ಯಾಗಿ ಟಾಪ್ ಆಗ್ತದೆ. ಯಾಕಂದ್ರೆ ಆ ಪರಿಸ್ಥಿತಿ ನಾವು ಯಾಕಂದ್ರೆ ಅಂಥ ಒಂದು ಪರಿಸ್ಥಿತಿ ನಾವು ಎದುರಿಸಿದ್ವು ರೀ. ಒಂದಲ್ಲ ಎರಡಲ್ಲ 17 ವರ್ಷ ಎದುರಿಸಿದ್ವು ರೀ. ಹಾಗಾಗಿ ನಾವು ಆ ಕಡೆ ಬಗ್ಗೆ ಮಾತಾಡೋದು ಬೇಡ್ರಿ. ಅವ್ರ ಬಗ್ಗೆ ಒಂದು ಹೆಮ್ಮೆ, ಒಂದು ಗೌರವ ಇರಲಿ ಅವನವನು. ಆದರೆ ಈ ಒಂದು ಸಮಯ ಏನೈತಿಲ್ಲ ಅವನು ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಾಗತ್ರಿ. ಸಮಯ ಎಂಥ ಒಂದು ಮೂಮೆಂಟ್ ಅವನು ಇಂಥ ಟೈಮ್ದಾಗ ನಾವು ಬದುಕಿ ಕೊನೆಗೂ ಆರ್ ಸಿ ಬಿ ಕಪ್ ಹೊಳಿದ್ರು ಅವನ ತಾದ ಕಿಸಿಂದ ಅಂತೂ ಈ ಜನ ನನಗೂ ಮದುವೆ ಆಗು ಭಾಗ್ಯ ಐತ್ರಿ ಕಾಣ್ದಂಗೆ ಆತು. ಇಲ್ಲಾಕ ಮ್ಯಾಗ ಅವತ್ತು ಎಲ್ಲಿ ಅವ್ನು ಎಂತಿಂಥ ಕನಸುಗಳು ಇತ್ತು. ಆರ್ ಸಿ ಬಿ ಕಪ್ ಹೊಡಿತಿರೋ ಏನು ನಮ್ಮ ಮ್ಯಾಗಿಂದ ನಮ್ಮ ಲಕ್ಕ ಚೇಂಜ್ ಪಕ್ಕ ಅವನು ಆ ಮೂಮೆಂಟ್ ರೀ. ಅವನು ಆ ಕಪ್ ಆ ಹಳೆ ಹೋಗಿ ಇವತ್ತು ಇಡೋ ಲೇಟ್ ಮಾಡೋಕೆ ಯಾಕೆ ಕಾರಣ ಆಗೈತೆ ಅದು ಒಂದು ನೆನ್ಪಿಡ್ಕೋರಿ. ಸೀಸನ್ದಾಗ ಏನಾಗೈತ್ರಿ, ವರ್ಷ ಸೀಸನ್ ಅನ್ನಕೂತಾನು ಈ ಸೀಸನ್ದಾಗ ಅವ್ನು ವಿಡಿಯೋ ಮ್ಯಾಚ್ ಮುಗಿದ ತಕ್ಷಣ ಓಡಿ ಹೋಗಿ ಸ್ಟ್ಯಾಂಡ್ ಇಟ್ಟು ಲೈಟ್ ಹಾಕಿ ವಿಡಿಯೋ ಮಾಡಿಬಿಡ್ತದ. ಬಟ್ ಇವತ್ತು ಲೇಟ್ ಆಗೈತೆ. ಯಾಕೆ ಕಾರಣ ಅಂದ್ರೆ 360 ABD ಅವರು ಮತ್ತು ಕೊಹ್ಲಿ ಅವರ ಒಂದು ಮೂಮೆಂಟ್ ಆ ಒಂದು ಕಣ್ಣಾಗ ಅವ್ನು ಇನ್ನೂ ಮ್ಯಾಚ್ ಮುಗಿಯಾಕೆ 2-3 ಬಾಲ್ ಇತ್ರ ಇದು ಆರ್ ಸಿ ಬಿ ಗೆಲ್ತಿಪ್ಪ ಅಂತಂದ ಏನು ಗೊತ್ತಾಗ್ತಿರ್ಲಿಲ್ಲ. ಚಾಲೋ ಆತಿರ ಪ್ಲೇಯರ್ಸ್ ಕಣ್ಣಾಗ ಅವ್ನು ಆ ಸೋತಾರ ಹತ್ತದ ನೋಡ್ರಿ. ನೀವು ಸೋತಾರ ಬರೀ ಗೆದ್ದ ಮ್ಯಾಕು ಆತಾರ ಅಂದ್ರೆ ಈ ಲೆಕ್ಕ ಇತಿಹಾಸದಾಗ ಈ ಒಂದು ಮಾನವ ಕುಲದ ಇತಿಹಾಸದಾಗ ಹೈಯೆಸ್ಟ್ ವನವಾಸ ಅನುಭವಿಸಿದಂಥ ಪ್ಲೇಯರ್ಗಳ ಮತ್ತು ಅಭಿಮಾನಿಗಳ ಯಾವುದಾದ್ರು ಇದ್ದದ ಆರ್ ಸಿ ಬಿನರಿ. ಯಾಕಂದ್ರೆ ಆ ರಾಮಾಯಣದಾಗ ರಾಮ 14 ವರ್ಷ ಒಂದು ವನವಾಸವನ್ನ ಉಪಯೋಗಿಸಿದ್ರೆ ಇಲ್ಲಿ 18 ವರ್ಷಗಳ ಕಾಲ ಅವನು ನಿರಂತರವಾದ ಒಂದು ಹೋರಾಟ, ನಿರಂತರವಾದ ಒಂದು ಪ್ರಯತ್ನ ಅಂತೂ ಕೊನೆಗೂ ನಾವು ಪ್ರತಿಫಲ ಸಿಕ್ತ್ರಿ. ಏನು ಹೇಳಬೇಕು ಏನು ಬಿಡಬೇಕು ನೋಡಿ ಮಾತು ಬರಾಕತ್ತಿಲ್ಲ. ಏನು ಗೊತ್ತಾವತ್ರಿ. ಕೊನೆಗೆ ನಾ ಇವತ್ತು ಎಕ್ಸರಿ ವಿಡಿಯೋ ಮಾಡಬಾರ್ದು ಅನ್ಕೊಂಡಿನಿ. ಬಟ್ ನಿಮ್ಮ ಸಲುವಾಗಿ ನಿಮ್ಮ ಒಂದು ಸಲುವಾಗಿ ಮಾಡಾಕತ್ತಾನೆ. ಇದು ನಕ್ಕಿ 100ಕ್ಕೆ 100 ಸತ್ತಿರೋದು. ಯಾಕಂದ್ರೆ ತಲೆ ಹಾಪಾಗಿತ್ತು ಅವನವನ 18 ವರ್ಷ ಆದ್ಮೇಲೆ ಇಂಥ ಒಂದು ದಿವಸ ಬಂದತ್ತಿಲ್ಲ ಅವನವನ ಐಟಿ ಒಂದಕ್ಕೆ. ಅದಕ್ಕೆ ಯಾವತ್ತು ಮನುಷ್ಯ ಜೀವನದಾಗ ತಾಳ್ಮೆ ಭಾಳ ಮುಖ್ಯ ರೀ, ಭಾಳ ಮುಖ್ಯ. ಅವನು ತಾಳ್ಮೆ ಬೇಕಂದು ಹಂಗಾಗಲೇ ಜೀವನ ಎಕ್ಕುಟ್ಟು ಹೋಗಿ ಸತ್ಯಾನಾಶ ಆಗಿ ಹೋಗ್ಲಿ. ಅವನವ್ನ ಜೀವನದಾಗ ತಾಳ್ಮೆ ಅನ್ನೋದೇನೈತೆ ಭಾಳ ಮುಖ್ಯ ರೀ. ಪ್ರತಿಯೊಬ್ಬರಿಗೆ ಆರ್ ಸಿ ಬಿ ನೋಡಿ ಕಲಿಬೇಕಾಗೋದು ಇನ್ನೂ ಭಾಳ ಅದಾವ. ಅವನು ಎಲ್ಲ ಟೀಮ್ಗಳು IPL ಟೀಮ್ಗಳು ಗೆದ್ಬೇಕು. ಒಟ್ಟ ಒಂದು ದಿನ ಇದು ಏನೈತಿ ಇತಿಹಾಸ ನೆನಪಿಡ್ತದ. ನೆಕ್ಕಿ ನೆನಪಿಡ್ಕೋರಿ. ಇದನ್ನ ಇತಿಹಾಸ ನೆಕ್ಕಿ ನೆನಪಿಡಾಕ ಬೇಕ್ರಿ. ಅವನ್ನ ಹಳ್ಳಿ ಒಂದಕ್ಕೆ ತಂದು ತಂದು ಕಿಸಿ ನಮ್ಮ ಪ್ಲೇಯರ್ಗಳ ಕಣ್ಣಾಗ ನೀನು ಹೊಟ್ಯಾಗ ಬೆಂಕಿ ಬಿಡ್ತಿರೋ ಅವ್ನು ಏನು ಹೇಳಬೇಕು ಏನು ಬಿಡ್ಬೇಕು ಒಂದು ಅರ್ಥ ಆಗತ್ರಿ. ಅವ್ನು ತಂದು ಕಿಸಿಂದ ನಂಬಕ್ ಆಗ್ಬಾರ್ದಂಥ ಸ್ಥಿತಿ ಹೇಳಿದ್ರೆ ಇನ್ನೂವರೆಗೆ ನಂಬಕ್ ಆಗತ್ತು, ಇನ್ನೂವರೆಗೆ ನಂಬಕ್ ಆಗತ್ತ. ಅವ್ನು ಇದೆಲ್ಲಿ ಕನಸು ಏನು ಈ ಕನಸು ಕಾಣತ್ತನು ಹಗಲು ಕನಸು ಕಾಣತ್ತು ಒಂದು ಅರ್ಥ ಆಗತ್ರ. ಅವ್ನು ಅಂತೂ ಇಂತೂ ಆರ್ ಸಿ ಬಿ ಕಪ್ ಹೊಡಿತಿರ್ಲಿಲ್ಲ. ಅದೊಂದು ಭಾಳ ಸಂತೋಷದ ವಿಷಯ ಆತ. ಅವನು 17 ವರ್ಷ ಇಂಥ ಒಂದು ದಿವಸಗೋಸ್ಕರ 17 ವರ್ಷ ಕಂಡಿರಲಿಲ್ಲ. ಅದೊಂದು ಭಾಳ ಹೆಮ್ಮೆ ಆತ್ರಿ. ನೆನಪಿಟ್ಕೋರಿ. ಇದೊಂದು ಮಾತು ಹೇಳ್ತಾನೆ ರೀ. ಈಗ ಒಂದು ನೆನಪಿಟ್ಕೋರಿ. ನಾಳೆ ಅವನವನು ಈ ಆರ್ ಸಿ ಬಿ ಹೇಟ್ ಮಾಡುವ ವೈರಿಗೋಳ ಆ ದುಶ್ಮನ್ ಉಳಿಸೋಕೆ ಅವನವನ ಅವಕ್ಕೂ ಮನಸ್ಸು ತಡೆಯಾಗಿಲ್ಲ. ಗೊತ್ತೈತ್ರಿ ಬೇಕಾದಂಥ ಇದು ಮನಸ್ಸು ತಡೆಯಾಗಿಲ್ಲ. ಕಣ್ಣಾಗ ನೀರು ಬಂದಿರ್ತಾವ. ಆರ್ ಸಿ ಬಿ ಗೆತ್ತಿಪ್ಪ ಅಂತಂದು ಮನಸ್ಪೂರ್ವಕವಾಗಿ ಅವ್ರು ನೆಕ್ಕಿ ಹೇಳ್ತಾರೆ. ಯಾಕಂದ್ರೆ ಒಂದು ಅಂಥ ಟೀಮ್ ಯಾವುದಾದ್ರು ಇತ್ರ ಅದ ಆರ್ ಸಿ ಬಿ. ನಾವು ಶತ್ರುಗಳ ಮನಸ್ಸು ಗೆಲ್ಲುವಂಥ ಟೀಮ್ ಕೂಡ ಆರ್ ಸಿ ಬಿನ ಆತ್ರಿ. ಇವತ್ತಿನ ಒಂದು ದಿವಸ 18 ವರ್ಷ ಕಾದ್ಬೇಕು ನಾವು ಒಂದು ಕಪ್ ಗೆಲ್ತಲ್ಲ. ಆ ಮೂಮೆಂಟ್ ಬೇರೆ ಅದ. ಎಷ್ಟು ಹೇರ್ನು ಕಡಿಮೆನ ಎಷ್ಟು ಏನು ಮಾಡಿನೂ ಕಡಿಮೆನ ಆತರ. ಒಂದು 17-18 ವರ್ಷ ಒಂದ ಪ್ಲೇಯರ್ ಒಂದ ಟೀಮ್ದಾಗ ಆಡಿ ಆ ಟೀಮ್ದಾಗು ಹೋಗ್ದ ಅವನವನು ಆರ್ ಸಿ ಬಿ ಸಂಬಂಧ
ಆ ಸತತವಾಗಿ ಹೋರಾಟ ಮಾಡಿ ಇವತ್ತ ಒಂದೊಂದು ದಂಡಿಗೆ ಹಚ್ತಾರ ಅಂತ ಅದು ಕತ್ತಿನ ಬೇರೆ ಅದೊಂದು ಇತಿಹಾಸದಾಗ ಯಾರೂ ಮಾಡೋಕ್ಕಾಗದ್ರಂತ ಒಂದು ಸಾಧನೆ ಎಷ್ಟೋ ಮಂದಿ ಹುರ್ಕೊಂಡು ಹರ್ಕೊಂಡು ಕೆರ್ಕೊಂಡು ಹೋದ್ರ ಕರೆ ಬಟ್ ಆ ವ್ಯಕ್ತಿ ಬದಲು ಆಗಲಿಲ್ಲ. ಮಾಜಿ ಹುಲಿಗಳು ಸೇಕ್ ಬಂದ್ರಿ ಅವ್ನು ಒಂದು ಮ್ಯಾಚ್ ನಮ್ಮ ಗ್ರೌಂಡ್ದಾಗ ಇರೋದತ್ತು, ನಮ್ಮ ಒಂದು ಹೋಮ್ ಗ್ರೌಂಡ್ದಾಗ ಇರೋದತ್ರಿ ಸುದ್ದಿ ಪರಕ್ ಆಕತ್ತ ಅವ್ನು ಸುದ್ದಿ ಪರಕ್ ಆಕತ್ತೆ. ಬೆಂಗಳೂರು 8 ದಿನ ಟ್ರಾಫಿಕ್ ಆಗೋದು ನಕ್ಕಿ ಇತ್ತು. ಬಟ್ ಕೆಲವು ಕಾರಣಾಂತರಗಳಿಂದ ಮ್ಯಾಚ್ ಆ ಕಡೆ ದೂರ ಇಟ್ಟಾರ ಇರ್ಲಿ ಅವನು ಕೊನೆಗೆ ಕಪ್ ಗೆತ್ತ ಐಟಿ ಒಂದು ಇನ್ನು ಜಾಸ್ತಿ ಒಟ್ಟ ಹೇಳಂಗಿಲ್ಲ, ಒಟ್ಟ ಮಾತಾಡಂಗಿಲ್ಲ. ಯಾಕಂದ್ರೆ ಸೆಲೆಬ್ರೇಟ್ ಮಾಡೋ ಟೈಮ್ದಾಗ ನಾವು ಹೇಳುವಂಥ ಧರ್ಮನ ಅಲ್ರಿ ಅದು. ಯಾಕಂದ್ರೆ ನೀವು ಫುಲ್ ತಿಂಡಿ ಅವನು ಹರಿದು 12 ಮಾಡಾಕತ್ತೈತ್ರಿ ಮಾಡ್ರಿ. ಅದು ಸಪ್ರೇಟಾಗಿ ನಾಳೆ ಒಂದು ವಿಡಿಯೋ ಸಮಾಧಾನದಲ್ಲಿ ಕೂತು ಚರ್ಚೆ ಮಾಡೋಣ್ರಿ. ಏನೈತಿಲ್ಲ ಇನ್ನು ಮತ್ತೆ ಮುಂದಿನ ಸಲ ಬರೋನು. ಆದ್ರೆ ಒಂದು ನೆನಪಿಟ್ಕೋರಿ, ಮುಂದಿನ ಸಲ ಕಪ್ ನಮ್ದ ಇದನ್ನು ಮಾತಾ ನಾವು ನಿತ್ತು ಹೊಯ್ಕೊಂಡ್ರಿ. ಇವತ್ತು ನೀ ನೆಚ್ಚಾಗಿಟ್ಟು ಕಡಿತಿನದು ನಾವು ಬಿಡಂಗಿರ, ಅದು ಮಾತ್ರ ಬಿಡಾಕ ಮಾತೇ ಇಲ್ರಿ. ಅದೊಂದು ನಮ್ಮ ಜೊತೆ ಸಾಯುತ್ತಾನೋ ಅಲ್ಲ ಸತ್ತು ಗೋರ್ಯಾಗ ಬಂದ್ರು ಅದು ನಮ್ಮ ಜೊತೆ ಬರೋದನ ಅದು ಇರೋದನ. ಎಲ್ಲರೂ ಆರಾಮಾಗಿರ್ರಿ. ಆ ಕಡೆ ಈ ಕಡೆ ಸೌಂಡ್ಗಳು ಭಾಳ ಪಟಾಕ್ಷಿಗಳು ಕೇಳಾಕತ್ತಾವ. ನಾವು ಒಂದು 2 ಪಟಾಕ್ಷಿ ಸಲ ಹಾರಿಸ್ಬೇಕಾಗಿತ್ತು. ಕರೆ ಆಜು ಬಾಜು ಮನೆ ಇರೋದ್ರಿಂದ ಯಾವ ಹೊಯ್ಗೆ ಹಾಕೊಂಡಪ್ಪ ಅಂತಂದು ಎದ್ದು ಹೊರಗೆ ಬಂದು ಎಲ್ಲ ಯಾಕೆ ಗದ್ಲ ಯಾಕೆ ಬೇಕು, ಮನುಷ್ಯ ಸಮಾಧಾನ ಆಗೈತಿ ಆಟ ಸಾಕು, ಅದಕ್ಕಿಂತ ದೊಡ್ಡ ಪಟಾಕ್ಷಿ ಹಚ್ಚಿದಂಗೆ ಆಗೈತಿ. ಏರ್ಲಿ ಅವನು ಎಲ್ಲ ಕಡೆ ಪಟಾಕ್ಷಿ ಮದ್ದ ಗುಂಡುಗಳು ಹಾರ್ಸಾಕತ್ತಾರ. ಆ ಕಡೆ ಹಂಗ ಒಂದು 2 ಖುಷಿಗೆ ಹೆಚ್ಚಾಗಿ ಒಂದು ಪಾಕಿಸ್ತಾನ ಮ್ಯಾಗ ಉಗಿಸ್ಬಿಟ್ಟು ಹೋಗ್ಲಿ. ಅವ್ರು ಸುಮ್ಮಕ್ಕಳು ನೀತಿ ಕಡ್ಕೊತ ಹೋಗ್ಲಿ. ಅವರು ಬಾತಲ್ಲಿ ಹಾಫ್ ಮಾಡ್ಯಾರ ಮ್ಯಾಚ್ ನೋಡ್ತಾ ಇದ್ದಾರೆ. ನಮ್ಮ RCB ಅವ್ರು ಮ್ಯಾಚ್ಗಳು ಡಿಲೇ ಆಗ್ಯಾವ. ಹಂಗಾಗಿ ಖುಷಿಗೆ ಹೆಚ್ಚಾಗಿ ಉಗಿಸ್ಬಿಟ್ಟು ಹೋಗ್ಲಿ. ಅವ್ನು ಏನಾಗೋದೈತಿ ಒಂದು 2 ಮದ್ದು ಗುಂಡು ಆದರೂ ಹಾದಪ್ಪ ಹುಡುಗರು ಏನೋ ಸೆಲೆಬ್ರೇಟ್ ಮಾಡ್ಯಾರ. ಮೋದಿ ಕಾಕ ಹೇಳ್ಕೊಂಡು ಏನೋ ಸಮಾಧಾನ ಮಾಡ್ತಾನ ಆ ನಂಬಿಕೆ ನನಗದ. ಹಂಗಾಗಿ ಇವತ್ತು ಏನೈತೆ ಪೋಲ ತಿಂಡಿಲಿ ಇವತ್ತು ರಾತ್ರಿ ಬಂದಂತ RCB ಯಾವ ಮಲಗೋದಿಲ್ಲ ಅಂತ ಪಕ್ಕ ಗೊತ್ತೈತಿ. ಹಂಗಾಗಿ ಜಾಸ್ತಿ ನಾ ಹೇಳಕ್ಕೆ ಹೋಗಂಗಿಲ್ಲ. ಮುಗಿಸ್ತಿದ್ರೆ ಜೈ RCB.